ನಮಸ್ತೆ, ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಂತೂ ನಾವು ಏನಪ್ಪ ರಾತ್ರಿ ಹಿಂದಿನ ದಿನ ಅಕ್ಕಿ ಉದ್ದಿನ ಬೇಳೆ ನೆನೆಸಿಲ್ಲ, ರುಬ್ಬಿಲ್ಲ ಅಂತ ಚಿಂತೆ ಮಾಡೋದೇ ಬೇಡ. 10ರಿಂದ 15 ನಿಮಿಷದಲ್ಲಿ ರೆಡಿ ಆಗೋವಂಥ ಈ ಒಂದು ರೆಸಿಪಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು. ನಾನು ಇದಕ್ಕೆ ಯಾವುದೇ ಥರ ಸೋಡಾ ಬಳಸ್ಕೊಳ್ಳಲ್ಲ, ಏನೋ ಬಳಸ್ಕೊಳ್ಳಲ್ಲ. ರುಚಿಯಾದಂತಹ ಆರೋಗ್ಯಕರವಾದಂತಹ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ 1 ಬೌಲಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ. ಈ ಅಕ್ಕಿ ಬಂದುಬಿಟ್ಟು ನಾನು ವಾಶ್ ಮಾಡಿಬಿಟ್ಟು ಒಣಗಿಸಿ ತರಿ ಮಾಡ್ಕೊಂಡಿರೋದು. ನಾವು ಮನೆಯಲ್ಲೇ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ಮಿಷಿನ್ಗೂ ಸಹ ಹಾಕ್ಸ್ಕೊಂಡು ಬರ್ಬೋದು. ನಾನೊಂದು 5 kg ಕೂಡ ನಾನು ಯಾವಾಗಾದ್ರೂ ಮಿಷಿನ್ಗೆ ಹಾಕ್ಸ್ಕೊಳ್ತೀನಿ. ಇವತ್ತು ಬಂದುಬಿಟ್ಟು ನಾನೇ ಮಿಕ್ಸಿಲಿ ಇದನ್ನು ತರಿ ಮಾಡ್ಕೊಂಡು ಜಲ್ಡೆ ಇಟ್ಕೊಂಡಿದ್ದೀನಿ. ಮತ್ತು ನಾನು ಯಾವ ಬೌಲಲ್ಲಿ ಅಕ್ಕಿ ತರಿನ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ನಾನು ಸೌತೆಕಾಯಿನ ಈ ರೀತಿಯಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಳ್ತೀನಿ. ಇಲ್ಲಿ ಸೌತೆಕಾಯಿ ಕ್ವಾಂಟಿಟಿ ಬಂದುಬಿಟ್ಟು ನಾನು 2 ತೊಗೊಂಡಿದ್ದೀನಿ. 2 ತೊಗೊಂಡು ತುರಿದ್ಕೊಂಡ್ರೆ ಇಷ್ಟು ಬರುತ್ತೆ. ಇದ್ರ ಜೊತೆಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇನ್ನೂ ಒಂದು ಸತಿ ಬೇಕಿದ್ರೆ ಬೇಕಾದ್ರೆ ನಾವು ನೋಡಿ ಸೇರಿಸ್ಕೊಳ್ಳೋಣ. ನಾನು ಈಗ ಎರಡನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಸೌತೆಕಾಯಿ ಎಲ್ಲನೂ ಹಾಕಿ ಈ ರೀತಿಯಾಗಿ 1 ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಯಲ್ಲಿ ನಾನಿಲ್ಲಿ 1 ಬೌಲಷ್ಟು ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 50 ಗ್ರಾಮ್ ಅಷ್ಟಿದೆ. ಇದು ಕ್ವಾಂಟಿಟಿ ಬಂದುಬಿಟ್ಟು 50 ಗ್ರಾಮ್ ಇದೆ ಮೊಸರನ್ನು ಸಹ ಹಾಕ್ಬಿಟ್ಟು ನಾನಿವಾಗ ಇದ್ರ ಜೊತೆಯಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 3 ಇಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿಯಾಗಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋದ್ರಲ್ಲಂತೂ ಇದ್ರ ರುಚಿ ತುಂಬ ಅದ್ಭುತ. ನಾನು ಇದ್ರ ಜೊತೆಲಿ 2 ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಬೇಕಿದ್ರೆ ತೊಗೊಬೋದು ತೆಂಗಿನಕಾಯಿನ. ನನಗೆ ಇಷ್ಟು ಸಾಕು ಅಂಥೇಳಿ ನಾನು ಇದನ್ನು ತರ್ತರಿಯಾಗೆ ರುಬ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀರನ್ನ ಸೇರಿಸ್ಕೋಬಾರ್ದು. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡಿರೋದನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನೇನು ತೆಂಗಿನಕಾಯಿನ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನೋ ಅದನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಹೇಳಿದ್ನಲ್ಲ, ಹೀನೋ ಮತ್ತು ಸೋಡಾ ಯಾವುದನ್ನು ಹಾಕ್ಕೊಳ್ಳೋದೇ ಬೇಡ. ಅಷ್ಟೇ ಸೂಪರಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ ಈ ಬ್ರೇಕ್ಫಾಸ್ಟು. ನಾನಿವಾಗ ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನನಗಿಲ್ಲಿ ಸೌತೆಕಾಯಿ ತುರಿದಾಗ ನೀರಿತ್ತು, ಅದನ್ನು ಸಹ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಬೇಕಿದ್ರೆ ನೋಡಿಕೊಂಡು ಸೇರಿಸ್ಕೋಬೋದು. ನೀರನ್ನೇನು ಸೇರಿಸ್ಬೇಕು ಅಂತೇನು ಅಗತ್ಯ ಇಲ್ಲ. ನಾನು ಹಾಕಿರೋ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿರುತ್ತೆ. ನೀವು ಮಾಡ್ಬೇಕಾದ್ರೆ ಏನಾದರೂ ನೀರು ಬೇಕು ಅಂತಂದರೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಸಹ ನೀವು ಸೇರಿಸ್ಕೊಬೋದು. ಇವಾಗ ನಾನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲ ಪ್ಲೇಟ್ಗಳಿಗೂ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಎಣ್ಣೆನೂ ಸಹ ಸೇರಿಸ್ಕೋಬೋದು. ಆದರೆ ನಾನು ತುಪ್ಪ ಹಾಕ್ಬಿಟ್ಟು ಎಲ್ಲ ಪ್ಲೇಟ್ಗಳಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಹಿಟ್ಟನ್ನ ಅದನ್ನು 1 ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ಪ್ಲೇಟ್ಗೆ ತುಪ್ಪನ ಹಾಕಿ ಅಪ್ಲೈ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾವು ಪ್ಲೇಟ್ಗೆ ಹಾಕೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪ್ಲೇಟ್ಗಳಿಗೂ ನಾನು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಬಿಟ್ಟಾದ್ಮೇಲೆ ನಾವು ಸೌಟು ಹಿಂಭಾಗ ಎಲ್ಲನೂ ಪುಷ್ ಮಾಡಬೇಕು. ಆಗ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಹಾಗೆ ಗುಪ್ಪಾಗಿ ಇಟ್ಕೊಂಡ್ಬಿಟ್ರೆ ಅದು ಹಾಗೆ ಗುಪ್ಪಾಗಿ ಬರುತ್ತೆ. ನೋಡಿ, ಎಲ್ಲದನ್ನು ನಾನು ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಆಲ್ರೆಡಿ ಪಕ್ಕದಲ್ಲಿ ನಾನು ನೀರನ್ನ ಇಟ್ಟಿದ್ದೀನಿ, ಕುದಿಯೋದಕ್ಕೆ ನೀರು ಇಟ್ಕೊಂಡಿದ್ದೀನಿ ಇಡ್ಲಿ ಕುಕ್ಕರ್ನಲ್ಲಿ. ನಾನು ಎಲ್ಲ ಇಡ್ಲಿ ಈ ಪ್ಲೇಟ್ಗಳಿಗೆ ಹಾಕ್ಕೊಂಬಿಟ್ಟು ನಾನು ಎಲ್ಲನೂ ಸ್ಟ್ಯಾಂಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರು ಕುದಿ ಬರ್ತಾ ಇದೆ. ಇವಾಗ ಪಕ್ಕದಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ನಾನು ಇಡ್ಲಿನ ಒಳಗಡೆ ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಒಳಗಡೆ ಇಡ್ಲಿ ಸ್ಟ್ಯಾಂಡ ಇಡ್ತಾ ಇದ್ದೀನಿ. ನಾವು ರೆಗ್ಯುಲರಾಗಿ ನಾವು ಹೇಗೆ ಇಡ್ಲಿನ ಬೇಯಿಸ್ಕೊಳ್ತೀವೋ ಅದೇ ರೀತಿಯಾಗಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ಆ ಇಡ್ಲಿ 10 ನಿಮಿಷದಲ್ಲಿ ರೆಡಿ ಆಗೋಷ್ಟರಲ್ಲಿ ಅದಕ್ಕೊಂದು ನಾನು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಸ್ಪೂನ್ ಹುರ್ಗಡ್ಲೆ, 4 ಸ್ಪೂನು ತೆಂಗಿನಕಾಯಿ ತುರಿ, ಅರ್ಧ ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನೊಂದು 6 ಪೀಸಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ಟಾರ್ಟಿಂಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಅಷ್ಟನ್ನ ಸೇರಿಸ್ಕೊಂಡು ನಾನು ತರ್ತರಿಯಾಗಿ ರುಬ್ಕೊಳ್ತೀನಿ.
ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನು ಚಟ್ನಿ ಥರ ರುಬ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಆ ಸೈಡು ಇಡ್ಲಿ ಹಾಕ್ತಾಯಿದ್ದೆ, ಈ ಸೈಡಲ್ಲಿ ನಾನು ಚಟ್ನಿನ ರೆಡಿ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಸಿಗಬೇಕೋ ಅಷ್ಟು ತಿಕ್ನೆಸ್ಸಾಗಿ ರೆಡಿ ಮಾಡ್ಕೊಬೇಕು. ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸಣ್ಣದೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಇನ್ನು ಅರ್ಧ ಸ್ಪೂನಿನ ಸ್ವಲ್ಪ ಕಮ್ಮಿ ಅಷ್ಟು ನಾನು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಈ ಒಗ್ಗರಣೆಗೆ ಬಂದ್ಬಿಟ್ಟು ಈ ಥರ ಚಟ್ನಿ ಮಾಡಿದಾಗೆಲ್ಲ ನಾವು ಉದ್ದಿನಬೇಳೆ ಎಲ್ಲ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಇದ್ರ ರುಚಿ ತುಂಬ ಹೆಚ್ಚುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೊಂಡ್ಮೇಲೆ ನಾವು ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ, ಯಾಕಂದರೆ ಬಾಣಲೆ ಬಿಸಿ ಇರುತ್ತಲ್ಲ ಅದರಲ್ಲೇ ಅದು ರೋಸ್ಟ್ ಆಗುತ್ತೆ. ಅದನ್ನು ನಾವು ಫ್ಲೇಮ್ ಹೈ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಸೀದೋಗ್ಬಿಡುತ್ತೆ. ಇದು ಒಗ್ಗರಣೆ ರೆಡಿ ಇದೆ. ಇವಾಗ ನಾನು ಚಟ್ನಿಗೆ ಸೇರಿಸ್ಕೊಳ್ತೀನಿ. ಸೂಪರ್ ಟೇಸ್ಟಾಗಿರುತ್ತೆ. ಈ ರೀತಿಯಾಗಿ ಸಣ್ಣದೊಂದು ಒಗ್ಗರಣೆ ಮಾಡಿಕೊಂಡು ಈ ರೀತಿಯಾಗಿ ಚಟ್ನಿ ಮಾಡ್ಕೊಳ್ಳೋದೆ. ನೋಡಿ ನಾವು 10-15 ನಿಮಿಷದಲ್ಲಿ ರೆಸಿಪಿ ರೆಡಿ ಆಗಿದೆ. ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ. ನೋಡಿ ಬಿಸಿ ಬಿಸಿಯಾಗಿ ಇಡ್ಲಿ ಇವಾಗ ರೆಡಿಯಾಗಿದೆ. ಅದು ಓಪನ್ ಮಾಡ್ತಿದ್ರೇ ಆ ಕಾಯಿ ತುರಿ ಸೌತೆಕಾಯಿದು ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಯಾರಾದರೂ ಸಡನ್ನಾಗಿ ನಮಗೆ ಬೆಳಗ್ಗೆ ಟೈಮು ಸಡನ್ನಾಗಿ ನೆಂಟರು ಬಂದುಬಿಟ್ರು ಅಂದರೂ ಚಿಂತೆನೆ ಮಾಡಬೇಕಾಗಿಲ್ಲ ಸ್ನೇಹಿತರೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ನೋಡಿ ಸಾಫ್ಟಾಗಿರೋಂಥ ಇಡ್ಲಿನ 10-15 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು. ಒಂದು ಸೌತೆಕಾಯಿ ಇದ್ದರೆ ಸಾಕು, ಸಿಂಪಲ್ ಆಗಿರೋ ರೆಸಿಪಿನ ರೆಡಿ ಮಾಡ್ಕೋಬೋದು. ಆರೋಗ್ಯಕ್ಕೂ ಕೂಡ ತುಂಬ ಇದು ಯೂಸ್ಫುಲ್ ಆಗಿರೋಂಥ ರೆಸಿಪಿ. ನಾನು ಇಲ್ಲಿ ಬಿಸಿ ಬಿಸಿಯಾದ ಇಡ್ಲಿ ಮತ್ತು ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿನಿ. ಇದ್ರ ಜೊತೆಲಿ ನಾನು ಮಾವಿನಕಾಯಿ ತೊಕ್ಕು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೂಪರ್ ಕಾಂಬಿನೇಷನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ಪೂನಲ್ಲಿ ಈ ಥರ ಕಿತ್ತರೆ ತುಂಬ ಸಾಫ್ಟಾಗಿ ಎಷ್ಟು ಸಖತ್ತಾಗಿ ಬರ್ತಾಯಿದೆ ಸ್ನೇಹಿತರೆ. ಈ ಥರ ಒಂದ್ಸಲ ರೆಸಿಪಿನ ನೀವು ಟ್ರೈ ಮಾಡಿ. ಯಾವುದೇ ಥರದ ಅಕ್ಕಿನ ನೆನೆಸೋ ಹಾಗಿಲ್ಲ, ರುಬ್ಬೋ ಹಾಗಿಲ್ಲ, ಸೋಡಾ ಈನೋ ಯಾವುದನ್ನು ಬಳಸ್ಕೊಳ್ಳೋದೇ ನಾವು 10-15 ನಿಮಿಷದಲ್ಲಿ ಮಾಡ್ಕೋಬೋದು.